ಉಳಿಸಿಕೊಳ್ಳುತ್ತಾ ಹಾಗಾದ್ರೆ ಕೈ ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಏರುವ ಉತ್ಸಾಹದಲ್ಲಿ ಬಿಜೆಪಿ ಇದೆ. ಬುಡಕಟ್ಟು ಸಮುದಾಯವೇ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಈ ಒಂದು ರಾಜ್ಯದಲ್ಲಿ. ಸೊರೇನ್ ಪರ ವರ್ಕೌಟ್ ಆಗುತ್ತಾ ಜೈಲಿನ ವನವಾಸ? ಸೊರೇನ್ ಜೈಲಿಗೆ ಹೋಗಿದ್ರು, ನಿಮ್ಗೆ ನೆನಪಿದ್ರೆ. ಹಾಗಾಗಿ ಆ ಅನುಕಂಪದ ಅಲೆ ಏನಾದರೂ ಕೈ ಹಿಡಿಯುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿದೆ. ಭ್ರಷ್ಟಾಚಾರದ ಆರೋಪದ ಅಡಿ ಜೈಲು ಸೇರಿದ್ರು ಹೇಮಂತ್ ಸೊರೇನ್ ಅವರು. ಬಿಜೆಪಿ ಸೇಡಿನ ರಾಜಕಾರಣ ಅಂತ ಹೇಳಿ ಆರೋಪವನ್ನ ಕೂಡ ಮಾಡಿದ್ರು ಬುಡಕಟ್ಟು ಸಮುದಾಯದ ನಾಯಕ ಇವರು. ಹಾಗಾಗಿನೇ ಅವರ ಪರವಾಗಿನೇ ಆ ಸಮುದಾಯ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಅದೇ ಸಮುದಾಯ ನಿರ್ಣಾಯಕ ಪಾತ್ರವನ್ನ ಕೂಡ ಆ ರಾಜ್ಯದಲ್ಲಿ ವಹಿಸುತ್ತೆ. ಹಾಗಾಗಿನೇ ಜಾರ್ಖಂಡ್ನ ಈ ಬಾರಿಯ ಫಲಿತಾಂಶ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಒಂದು ಕಡೆ ಯಾವ ರೀತಿಯಾಗಿ ಮಹಾರಾಷ್ಟ್ರ ಚುನಾವಣೆಯ ಮೇಲೆ ಫಲಿತಾಂಶದ ಮೇಲೆ ದೇಶದ ದೊಡ್ಡ ದೊಡ್ಡ ನಾಯಕರ ಕಣ್ಣಿದೆಯೋ ಅದೇ ರೀತಿಯಾಗಿ ಜಾರ್ಖಂಡ್ನ ಚುನಾವಣಾ ಫಲಿತಾಂಶದ ಮೇಲೆಯೂ ಕೂಡ ಇಡೀ ದೇಶದ ಜನರ ಕಣ್ಣಿದೆ. ಯಾಕೆ ಅಂತ ಹೇಳಿದ್ರೆ ಮೋದಿ ಅವರ ಅಲೆ ಒಂದು ಕಡೆ ಕಡಿಮೆ ಆಗ್ಬಿಡುತ್ತಾ ಅನ್ನೋ ನಿಟ್ಟಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಳೆದ ಬಾರಿ ಹರಿಯಾಣ ಚುನಾವಣೆಯಲ್ಲಿ ಬಹುಮತದಿಂದ ಗೆದ್ದುಬಿಡ್ತಾರೆ ಬಿಜೆಪಿ ಅವರು. ಹಾಗಾಗಿ ನಮ್ಮ ಅಲೆ ಕಡಿಮೆ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿನೇ ಮೋದಿ ಅವರು ಭಾಷಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಬುಡಕಟ್ಟು ಸಮುದಾಯದ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗಷ್ಟೇ ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ಬುಡಕಟ್ಟು ಸಮುದಾಯ ಜನಾಂಗ ಏನಿದೆಯಲ್ಲ ಇದರ ಮತದಾನವೇ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ರಕ್ಷಣೆ ಮಾಡಬೇಕೆನ್ನುವುದಾಗಿ ಬಿಜೆಪಿಗೆ ಏನು ಎನ್ಡಿಎ ಕೂಟಕ್ಕೆ ಸಾಕಷ್ಟು ಒತ್ತು ಕೊಡುವಂತ ಕೆಲಸ ಮಾಡಿದ್ರು. ಸೊ ಹಾಗಾಗಿ ಇದು ಕೂಡ ಬಹಳ ಮೇಜರ್ ಫ್ಯಾಕ್ಟರ್ ಆಗಿ ಗಮನಿಸಿಕೊಳ್ಳುತ್ತೇವೆ. ಅಂಡ್ ಹಾಗೆ ಈ ಬಾರಿ 55 ಮಹಿಳಾ ಅಭ್ಯರ್ಥಿಗಳು ಜಾರ್ಖಂಡ್ ನಲ್ಲಿ ಕಣಕ್ಕಿಳಿದಿದ್ದಾರೆ. ಯಾಕಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ಪ್ಲೇ ಮಾಡುತ್ತೆ. ಇನ್ನು 1.23 ಕೋಟಿ ಮತದಾರರ ಒಲವು ಏನಿರುತ್ತೆ, ಯಾರತ್ತ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಅದರಲ್ಲೂ 2 ಹಂತದ ಮತದಾನ ಕೂಡ ಅಲ್ಲಿ ಆಗಿರೋದು. ಇವತ್ತು ಒಂದು ಅಂದ್ರೆ ಇವತ್ತು 2ನೇ ಹಂತದ ಮತದಾನ ಮತ್ತು ಕೊನೆಯ ಹಂತದ ಮತದಾನ. ಅದಾದ ನಂತರ ನವೆಂಬರ್ 13ಕ್ಕೆ 43 ಕ್ಷೇತ್ರಗಳಿಗೆ ಮೊದಲ ಹಂತದ ಭಾಗವಾಗಿ ಅಲ್ಲಿ ಮತದಾನ ನಡೆದಿತ್ತು. ಇವತ್ತು ಎಷ್ಟು 2ನೇ ಹಂತದ ಮತದಾನ ಬರೋಬ್ಬರಿ 38 ಕ್ಷೇತ್ರಗಳಿಗೆ ನಡೆದಿದೆ. ಹಾಗಾಗಿನೇ ಮೊದಲ ಹಂತದ ಮತದಾನಕ್ಕೂ ಇವತ್ತಿಗೂ ವ್ಯತ್ಯಾಸ ಇರುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಅವತ್ತು ಒಂದು ಕಡೆ ಇದ್ದಂತ ಜನ ಇವತ್ತು ಮತ್ತೊಂದು ಪಕ್ಷದತ್ತ ಹೋಗಿರಬಹುದು, ಆ ಸಾಧ್ಯತೆಯೂ ಕೂಡ ಇದೆ. ಅದಾದ ನಂತರ ಹೇಮಂತ್ ಸೊರೇನ್ ಅವರ ವಿರುದ್ಧದ ಅಲೆ ಕೂಡ ಅಲ್ಲಿದೆ. ಹಾಗಾಗಿನೇ ಕೆಲವೊಂದು ಕಡೆ ಅವರ ವಿರುದ್ಧ ಮತ ಚಲಾಯಿಸಿರುವಂತ ಸಾಧ್ಯತೆಯೂ ಕೂಡ ಇದೆ ಅಲ್ಲಿನ ಮತದಾರ ಪ್ರಭುಗಳು. ಕಾದ್ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಹೇಮಂತ್ ಸೊರೇನ್ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯವನ್ನ ಆ ರಾಜ್ಯದ ಜನ ವ್ಯಕ್ತಪಡಿಸಿದ್ರು. ಆದ್ರೆ ಯಾವಾಗ ಅವರು ಭ್ರಷ್ಟಾಚಾರದ ಆರೋಪದ ಅಡಿ ಜೈಲಿಗೆ ಹೋಗ್ತಾರೋ ಆ ದಿನ ಎಲ್ಲೊಂದ್ ಕಡೆ ಅವರಿಂದ ಹೊರಗಡೆ ಬಂದ್ಬಿಟ್ರ ಆ ಪಕ್ಷದಿಂದ ಜನ ಅಂತ ಹೇಳಿ ಒಂದು ಪ್ರಶ್ನೆ ಕೂಡ ಇದ್ದೇ ಇದೆ. ಅದಾದ ನಂತರ ಜೈಲಿನಿಂದ ಹೊರಗಡೆ ಬಂದಂತ ಹೇಮಂತ್ ಸೊರೇನ್ ಅವರು ಬಿಜೆಪಿ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡ್ತಾರೆ. ಬಿಜೆಪಿ ಸೇಡಿನ ರಾಜಕಾರಣ ಮಾಡ್ತಾ ಇದೆ, ಅದರಿಂದಾನೇ ನನ್ನನ್ನ ಜೈಲಿಗೆ ಹಾಕಿಸಲಾಯಿತು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾರೆ. ಹಾಗಾಗಿನೇ ಅದರಲ್ಲೂ ಬಹಳ ಪ್ರಮುಖವಾಗಿ ಬುಡಕಟ್ಟು ಸಮುದಾಯದ ನಾಯಕ ಹೇಮಂತ್ ಸೊರೇನ್ ಅವರು, ಜೊತೆಗೆ ಬುಡಕಟ್ಟು ಸಮುದಾಯವೇ ಅಲ್ಲಿ ನಿರ್ಣಾಯಕ ಪಾತ್ರವನ್ನ ಕೂಡ ವಹಿಸುತ್ತೆ. ಹಾಗಾಗಿ ಈ ಎಲ್ಲ ಆಕ್ರೋಶದ ಮಾತುಗಳು ಸಹಜವಾಗಿ ಅವರ ಪರವಾದಂಥ ಅನುಕಂಪವನ್ನು ಹುಟ್ಟಿಸುವಂಥ ಸಾಧ್ಯತೆ ಇದ್ದೇ ಇದೆ. ಹಾಗಾಗಿ ಈ ಇಡೀ ಸಮುದಾಯ ಅವರ ಬೆನ್ನಿಗೆ ಏನಾದರೂ ನಿಂತಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಮತ್ತೊಮ್ಮೆ ಈ ಕೈ ಮೈತ್ರಿಕೂಟ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಬಿಜೆಪಿ ಏನಾದರೂ ಸೈಲೆಂಟ್ ಆಗಿದೆಯಾ? ಇಲ್ಲ, ಖಂಡಿತವಾಗಿಯೂ ಕೂಡ ಇಲ್ಲ. ಏಕೆ ಅಂತ ಹೇಳಿದ್ರೆ ಬಿಜೆಪಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಘಟಾನುಘಟಿ ಬಿಜೆಪಿ ನಾಯಕರೆಲ್ಲ ಅಲ್ಲಿಗೆ ಹೋಗಿ ಪ್ರಚಾರವನ್ನ ಕೂಡ ನಡೆಸಿದ್ದಾರೆ. ಹಾಗಾಗಿನೇ ಈ ಒಂದು ಚುನಾವಣೆ ಅಷ್ಟು ಸುಲಭ ಅಲ್ಲ ಕೈ ಮೈತ್ರಿಕೂಟಕ್ಕೆ. ಜೊತೆಗೆ ಆಡಳಿತ ವಿರೋಧಿ ಅಲೆ ಕೂಡ ಅಲ್ಲಿರುವಂತ ಹಿನ್ನೆಲೆಯಲ್ಲಿ ಕಾದ್ ನೋಡೋಣ ಎಕ್ಸಿಟ್ ಪೋಲ್ ನಲ್ಲಿ ಏನ್ ಭವಿಷ್ಯ ಬರುತ್ತೆ ಜಾರ್ಖಂಡ್ ನದ್ದು, ಜೊತೆಗೆ 23ಕ್ಕೆ ಫಲಿತಾಂಶ ಇದೆ, ಅವತ್ತು ಏನಾಗುತ್ತೆ ಅಂತ ಹೇಳಿ. ಹಾಗಾಗಿ ಅಂಕಿಅಂಶಗಳು